नमस्कार, आप देख रहे हैं एफएम एक्सप्रेस न्यूज और मैं हूं आपके साथ मानवी ठाकुर। शुरुआत करते हैं आज की खास खबरों से। ಕಾಮಗಾರಿಗಳ ಬಗ್ಗೆ ವೀಕ್ಷಿಸಲು ನಾನು ಪೂಜ್ಯ ಮಹಾಪೌರರು, ಮಾನ್ಯ ಉಪಮಹಾಪೌರರು, ಕಾರ್ಪೊರೇಷನ್ ಕಮಿಷನರು, ಕಾರ್ಪೊರೇಟರ್ ಅಧಿಕಾರಿಗಳೆಲ್ಲ ವಿವಿಧ ಸ್ಥಳಗಳಿಗೆ ಭೇಟಿ ಮಾಡಿದ್ದೀವಿ. ಸೊ ಈಗ ತಾಜ್ ಬೋರ್ಡಿಗೆ ಬಂದಿದ್ವಿ. ತಾಜ್ ಬೋರ್ಡಿ ತುಂಬ ಒಂದು ಐತಿಹಾಸಿಕ ಒಂದು ಮಾನ್ಯುಮೆಂಟ್ ಇದೆ. ಇಲ್ಲಿ ಕೆಲವೊಂದು ಒತ್ತುವರಿ ಇದೆ ಸುತ್ತಲೂ. ಅದನ್ನು ತೆರವುಗೊಳಿಸಿ ಇದನ್ನು ಒಂದು ಒಳ್ಳೆಯ ಒಂದು ಮಾನ್ಯುಮೆಂಟ್ ಆಗಿ ಮತ್ತಷ್ಟು ಸುಧಾರಣೆ ಮಾಡೋಕ್ಕೆ CSR ಫಂಡ್ ಅಡಿಯಲ್ಲಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಅವರು ಪ್ರಾಜೆಕ್ಟ್ ತಗೊಂಡಿದ್ದಾರೆ. ಅದಕ್ಕೆ ಬೇಕಾಗಿರುವ ಪೂರ್ವ ಸಿದ್ಧತೆಗಳು ಏನೇನು ಕೆಲಸ ಮಾಡಬೇಕೆಂಬುದ್ರ ಬಗ್ಗೆ ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಇವತ್ತು ನಾವು ಭೇಟಿ ಮಾಡಿದ್ದೀವಿ. ಸೊ ಇನ್ನು ಕೆಲವೇ ದಿನಗಳಲ್ಲಿ ಇದು ಭೂಮಿ ಪೂಜೆಯಾಗಿ ಕೆಲಸ ಶುರು ಆಗಲಿದೆ. ತದನಂತರ ಇದು ಒಂದು ಒಳ್ಳೆಯ ಪ್ರವಾಸಿ ತಾಣವಾಗಿ ಅಭಿವೃದ್ಧಿಗೊಳ್ಳಲಿದೆ. ಆದ್ದರಿಂದ ನಮ್ಮ ವಿಜಯಪುರಕ್ಕೂ ಕೂಡ ಒಂದು ಒಳ್ಳೆಯ ಒಂದು ಹೆಸರು ಮತ್ತಷ್ಟು ಸಿಗುವ ಸಾಧ್ಯತೆ. ನಾವು ಮತ್ತು DC ಸಾಹೇಬರು ಮತ್ತು ಕಮಿಷನರ್ ಸಾಹೇಬರು, ದಿನೇಶ್ ಹಳ್ಳಿ ಅವರು ಎಲ್ಲರೂ ಕೂಡಿ ನಾವು ವಿಸಿಟ್ ಮಾಡಕತ್ತೀವಿ ಬಿಜಾಪುರ್ನಾಗ. ಮತ್ತೆಲ್ಲ ಸ್ವಚ್ಛ ಇಡಬೇಕಂತ ಎಲ್ಲರಿಗೂ ನಾವು ವಿನಂತಿ ಮಾಡತ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ವಿಜಯಪುರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಏನು ಐತಿಹಾಸಿಕ ಸ್ಥಳಗಳಿದ್ದಾವೆ ಅವನು ಸ್ವಚ್ಛತೆ ಮಾಡೋದಿರ್ಬೋದು, ಪ್ಲಸ್ ಜನರಿಗೆ ಅವನಿಗೆ ಒಂದೇನು ಪ್ರಸಿದ್ಧ ತಾಣಗಳನ್ನ ಬಳಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, మన ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ಪೂಜ್ಯ ಮಹಾಪೌರರು ಈಗಾಗಲೇ ಈಗಾಗಲೇ ಹಾಕಿಕೊಂಡಿದ್ದಾರೆ. ಆ ಪ್ರಕಾರವನ್ನು ಕ್ಲೀನ್ ಮಾಡೋದಿರ್ಬೋದು, ಏನು ಅತಿಕ್ರಮ ತೆರವುಗೊಳಿಸಿರ್ಬೋದು. ಈ ಸಂಬಂಧಪಟ್ಟಂಗೆ ಇವತ್ತು ನಾವೆಲ್ಲ ವಿಸಿಟ್ ಮಾಡಿ ನೋಡಿದ್ವಿ. ಜೊತೆಗೆ ಏನು ಇವತ್ತು ನಮ್ಮಲ್ಲಿ ಹಳೆ DC ಆಫೀಸ್ ಬ್ಯಾಕ್ ಸೈಡ್ ಕನಕಿ ಬಜಾರ್ ಅಂತ ಹೇಳ್ತಾರೆ. ಈಗಾಗಲೇ ಏನಲ್ಲಿ ನಮ್ಮ ಕೋಟೆಗೋಡೆ ಪಕ್ಕ ಸುಮಾರು ಜಾಲಿಕಂಡಿ ಈ ಥರ ಎಲ್ಲ ಗಲೀಜಿದೆ, ಪ್ಲಸ್ ಅತಿಕ್ರಮಣ ಇದ್ದಾವೆ. ಅವನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ನಮ್ಮ ಪೂಜ್ಯ ಮಹಾಪೌರರು, ಜಿಲ್ಲಾಧಿಕಾರಿಗಳ ಸೂಚನೆ ನೀಡಿದ್ದಾರೆ. ವೆರಿ ಶಾರ್ಟ್ಲಿ ವಿದಿನ್ 10 ಡೇಸಲ್ಲಿ ಅದನ್ನು ನಾವು ರಿಮೂವ್ ಮಾಡಿ ಸಾರ್ವಜನಿಕರಿಗೆ ಒಂದು ಒಳ್ಳೆ ವ್ಯೂ ಕೊಡಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ವಿ. ಜೊತೆಗೆ ಏನು ಈಗ ನವಭಾಗ ರಸ್ತೆ ಇರ್ಬೋದು, ಬೇರೆ ಬೇರೆ ಏನು ಸಿಟಿಲಿ ಇರ್ತಕ್ಕಂಥ ಏನು ಮೇನ್ ರೋಡ್ಸ್ ಇರ್ಬೋದು, ಇದನ್ನೆಲ್ಲ ಅಭಿವೃದ್ಧಿ ಕಾಮ ಕೈಗೊಳ್ಳಿಕ್ಕೆ ತಿಳಿಸ್ತಾರೆ. ಆ ಪ್ರಕಾರ ನಾವು ಕೆಲಸ ಮಾಡ್ತಾ ಇದ್ವಿ. ಜೊತೆಗೆ ಏನು ನಮ್ಮ ಕ್ಲೀನ್ನೆಸ್ ಬಗ್ಗೆ ಈಗಾಗಲೇ ಪೂಜ್ಯ ಮಹಾಪೌರರು ನಮ್ಮಲ್ಲಿ ವಾರದಲ್ಲಿ ಒಂದಿನ ಪ್ರತಿ ವಾರ್ಡ್ಗೆ ವಿಸಿಟ್ ಮಾಡ್ತಿದ್ದಾರೆ. ಸಾರ್ವಜನಿಕರು ಸಹಿತ ನಮ್ಮ ಪಾಲಿಕೆ ಕೈ ಜೋಡಿಸಿ